ರಾಜ್ಯದಲ್ಲಿ ಸರಿಯಾಗಿ ಮಳೆಯಾಗಿಲ್ಲ. ಜೊತೆಗೆ ಕಚ್ಚಾ ವಸ್ತುಗಳ ಕೊರತೆಯಿಂದಾಗಿ ಕಳೆದ ತಿಂಗಳಷ್ಟೇ ಅಕ್ಕಿ ಕೆಜಿ ಮೇಲೆ 5 ರೂಪಾಯಿ ಏರಿಕೆಯಾಗಿತ್ತು. ಇದೀಗ ಮತ್ತೆ ಅಕ್ಕಿ ದುಬಾರಿಯಾಗಿದ್ದು ಗ್ರಾಹಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಗೃಹಿಣಿಯರಿಗೆ ಶಾಕ್. ಇಂದಿನಿಂದ ಅಕ್ಕಿ ಬೆಲೆ ದುಬಾರಿ. 1 ಕೆಜಿ ಅಕ್ಕಿಗೆ 5 ರಿಂದ 10 ರೂಪಾಯಿ ಬೆಲೆ ಏರಿಕೆ. ಅಡುಗೆ ಮನೆ ದಿನೇ ದಿನೇ ದುಬಾರಿಯಾಗ್ತಿದೆ. ಕಳೆದ ತಿಂಗಳಷ್ಟೇ 1 ಕೆಜಿ ಅಕ್ಕಿ ದರದಲ್ಲಿ 3 ರಿಂದ 5 ರೂಪಾಯಿ ಏರಿಕೆಯಾಗಿತ್ತು. ಒಂದು ಚೀಲದ ಮೇಲೆ 78 ರಿಂದ 130 ರೂಪಾಯಿವರೆಗೆ ಏರಿತ್ತು. ಇಂದು ಮತ್ತೆ ಅಕ್ಕಿ ಬೆಲೆಯಲ್ಲಿ ಏರಿಕೆಯಾಗಿದೆ. ನಾರ್ಮಲ್ ಅಕ್ಕಿ ಮೇಲೆ ಕೆಜಿಗೆ 5 ರೂಪಾಯಿ, ಕ್ವಾಲಿಟಿ ಅಕ್ಕಿ ಕೆಜಿ ಮೇಲೆ 10 ರೂಪಾಯಿ ಏರಿಕೆಯಾಗಿದೆ. ನಾರ್ಮಲ್ ಅಕ್ಕಿ ಚೀಲದ ಮೇಲೆ 130 ರೂಪಾಯಿ, ಕ್ವಾಲಿಟಿ ಅಕ್ಕಿ ಮೇಲೆ 260 ಏರಿಕೆಯಾಗಲಿದೆಯಂತೆ. ಇನ್ನು ಹೊಸ ಅಕ್ಕಿ ದರ ಇಂದಿನಿಂದಲೇ ಏರಿಕೆಯಾಗಿದ್ದು, ಹೋಲ್ಸೇಲ್ನಲ್ಲಿ 1 ಕೆಜಿಗೆ 5 ರಿಂದ 10 ರೂಪಾಯಿ ಏರಿಕೆಯಾಗಿದ್ರೆ, ರಿಟೇಲ್ನಲ್ಲಿ 1 ಕೆಜಿ ಮೇಲೆ 15 ರಿಂದ 20 ರೂಪಾಯಿ ಏರಿಕೆಯಾಗಲಿದೆಯಂತೆ. 1 ಕೆಜಿಗೆ 5 ರಿಂದ 10 ರೂಪಾಯಿ ಜಾಸ್ತಿ ಆಗಿದೆ ಸರ್. ಕಾರಣ ಮಿಲ್ ಪಾಯಿಂಟ್ನಲ್ಲಿ ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ ಸರ್. ರಾ ಮೆಟೀರಿಯಲ್ ಇರೋರು ದೊಡ್ಡ ದೊಡ್ಡ ರೈತರು, ದೊಡ್ಡ ದೊಡ್ಡ ಮಿಲ್ಲರ್ಸ್ ಹತ್ರ ಸ್ವಲ್ಪ ಮಟ್ಟಿಗೆ ಇದೆ, ಹೆಚ್ಚಾಗಿ ಇಲ್ಲ, ಹೋಲ್ಡಿಂಗ್ ಏನಿಲ್ಲ. ಜುಲೈ 2ನೇ ವಾರದಲ್ಲಿ ಮತ್ತೆ ದರ ಏರಿಕೆ ಆಗುತ್ತೆ ಅಂತ ಹೋಲ್ಸೇಲ್ ವ್ಯಾಪಾರಿಗಳು ಹೇಳುತ್ತಿದ್ದಾರೆ. ಮಳೆ ಮತ್ತು ಕಚ್ಚಾ ವಸ್ತುಗಳ ಕೊರತೆಯಿಂದ 2 ತಿಂಗಳಲ್ಲಿ 2ನೇ ಬಾರಿ ಅಕ್ಕಿ ಬೆಲೆ ಏರಿಕೆಯಾಗ್ತಿದೆ. ಭಾರತದಿಂದ ಶ್ರೀಲಂಕಾಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅಕ್ಕಿ ಸಪ್ಲೈ ಆಗ್ತಿದೆ. ಇದರಿಂದ ಇಲ್ಲಿ ಅಕ್ಕಿ ಕೊರತೆ ಉಂಟಾಗಿ ರೇಟ್ ಹೆಚ್ಚಾಗಿದ್ದಕ್ಕೆ ಗ್ರಾಹಕರು ಕೆಂಡ ಕಾರ್ತಿದ್ದಾರೆ. ಪದೇ ಪದೇ ಏರಿಕೆ ಆಗೋದ್ರಿಂದ ಮಧ್ಯಮ ವರ್ಗದ ಜನಕ್ಕೆ ಭಾರಿ ತೊಂದರೆ ಆಗ್ತಿದೆ ಸರ್. ನಾವೇ ಹೋದ್ಸಲ 1200 ಕೊಟ್ಟ ಅಕ್ಕಿ ತಗೊಂಡೋಗ್ತಿದ್ವಿ, ಇವತ್ತು 1450 ರೂಪಾಯಿ 500 ರೂಪಾಯಿ ಆಗಿದೆ. ತುಂಬಾ ಕಷ್ಟ ಆಗ್ತಾ ಇದೆ. ಮಧ್ಯಮ ವರ್ಗದ ಜೀವನ ಭಾರಿ, ಇವತ್ತಿನ ಇದರಲ್ಲಿ ಜೀವನ ಮಾಡೋದು ಭಾರಿ ಕಷ್ಟ ಇದೆ ಸರ್. ರಾಜ್ಯದಲ್ಲಿ ಅಕಾಲಿಕ ಮಳೆ ಮತ್ತು ಕಚ್ಚಾ ವಸ್ತುಗಳ ಕೊರತೆಯಿಂದ 2 ತಿಂಗಳಲ್ಲಿ 2 ಬಾರಿ ದರ ಏರಿಕೆಯಾಗಿದೆ. ಜನಸಾಮಾನ್ಯರು ಜೀವನ ನಡೆಸೋಕು ಕಷ್ಟವಾಗ್ತಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.